ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಸೋರ್ಸಸ್ ಆಫ್ ಡ್ರಗ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಡಿಸ್ಟಿಕ್ ನೇಮನ್ನು ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಾಗುತ್ತೆ ಯಾವ್ಯಾವ ಡಿಸ್ಟಿಕ್ ಸ್ಟೂಡೆಂಟ್ಸ್ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ. ಓಕೆ, ಸೊ ಫಸ್ಟ್ ಪಾಯಿಂಟ್ ನೋಡೋಣ. ದಿ ಡ್ರಗ್ಸ್ ಆರ್ ಡಿರೈವ್ಡ್ ಫ್ರಮ್ ವೆರೈಟಿ ಆಫ್ ಸೋರ್ಸಸ್. ಹೌದು ಸರ್, ಡ್ರಗ್ಸ್ಗಳನ್ನು ನಾವು ಭಾಳಷ್ಟು ಸೋರ್ಸಸ್ಗಳಿಂದ ಏನು ಮಾಡಿರ್ತೀವಿ, ಡಿರೈವ್ ಮಾಡಿರ್ತೀವಿ ಅಂದರೆ ತಕ್ಕೊಂಡಿರ್ತೀವಿ. ಓಕೆ, ವಿಚ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇಂಟು ಫಾಲೋಯಿಂಗ್. ಓಕೆ, ಸೊ ನಾವಿಲ್ಲಿ ಕಾಮನ್ ಸೋರ್ಸಸ್ ಆಫ್ ಡ್ರಗ್ಸ್ ನಾವು ನೋಡಿದಾಗ ನ್ಯಾಚುರಲ್ ಇರುತ್ತೆ, ಓಕೆ, ಸಿಂಥೆಟಿಕ್ ಇರುತ್ತೆ, ಸೆಮಿ ಸಿಂಥೆಟಿಕ್ ಆ್ಯಂಡ್ ಬಯೋಟೆಕ್ನಾಲಜಿ ಬೇಸ್ಡ್ ಸೋರ್ಸಸ್ಗಳಲ್ಲಿ ನಾವು ನೋಡ್ಬೋದು. ಓಕೆ, ಯಾವುದ್ಯಾವ್ದಿದೆ ಸರ್? ನ್ಯಾಚುರಲ್, ಸಿಂಥೆಟಿಕ್, ಸೆಮಿ ಸಿಂಥೆಟಿಕ್ ಆ್ಯಂಡ್ ಬಯೋಟೆಕ್ನಾಲಜಿ ಬೇಸ್ಡ್ ಇರಬಹುದು. ಓಕೆ, ಸೊ ನೋಡೋಣ ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ನೋಡೋಣ. ಫಸ್ಟ್ ಏನು ನೋಡೋಣ ನಾವು? ನ್ಯಾಚುರಲ್ ಸೋರ್ಸ್. ಓಕೆ, ನ್ಯಾಚುರಲ್ಲಿ ನಮಗೆ ಆ ಡ್ರಗ್ಸ್ ಸಿಗ್ತವೆ. ಓಕೆ, ನ್ಯಾಚುರಲ್ ಸೋರ್ಸ್ ಡ್ರಗ್ಸ್ ಆಬ್ಟೈನ್ಡ್ ಡೈರೆಕ್ಟ್ಲಿ ಫ್ರಮ್ ನೇಚರ್. ಹೌದು ಸರ್, ಎಲ್ಲಿಂದ ನಾವು ಡ್ರಗ್ಸನ್ನು ತಗೋತಾ ಇದ್ದೀವಿ? ನೇಚರಿಂದ ನಾವು ಏನು ಮಾಡ್ತಾ ಇದ್ದೀವಿ? ಮೆಡಿಸಿನ್ಸನ್ನು, ಡ್ರಗ್ಸನ್ನು ತಗೋತಾ ಇದ್ದೀವಿ. ನ್ಯಾಚುರಲ್ ಸೋರ್ಸ್ ಅಂತ ಹೇಳ್ತೀವಿ. ಇನ್ಕ್ಲೂಡಿಂಗ್ ಪ್ಲಾಂಟ್. ಓಕೆ, ಪ್ಲಾಂಟ್ಸಿಂದ ತಗೋತೀವಿ, ಆ್ಯನಿಮಲ್ಸಿಂದ ತಗೋತೀವಿ, ಮಿನರಲ್ಸಿಂದ ನಾವು ತಗೋತೀವಿ, ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಕೂಡ ನಾವು ತಗೋತೀವಿ. ಸೂಕ್ಷ್ಮಾಣು ಜೀವಿಗಳಿಂದ ಕೂಡ ನಾವು ಏನು ಮಾಡ್ತೀವಿ? ಡ್ರಗ್ಸನ್ನು ರಿಸೀವ್ ಮಾಡ್ತೀವಿ. ಓಕೆ, ಡೈರೆಕ್ಟ್ಲಿ ಅಲ್ಲಿಂದ ತಗೋತೀವಿ. ಸೊ ಅವುಗಳನ್ನು ನಾವು ನ್ಯಾಚುರಲ್ ಸೋರ್ಸ್ ಅಂತ ಹೇಳ್ತೀವಿ. ಸೊ ಒನ್ ಬೈ ಒನ್ ವಿತ್ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಪ್ಲಾಂಟ್ ಬೇಸ್ಡ್ ಡ್ರಗ್ಸ್. ಹೌದು ಸರ್, ನ್ಯಾಚುರಲಿ ಪ್ಲಾಂಟ್ ಇರ್ತಾವೆಲ್ಲ, ಪ್ಲಾಂಟ್ ಬೇಸ್ಡ್ ಡ್ರಗ್ಸ್ ಒಳಗಡೆ ಏನೇನು ನಾವು ನೋಡ್ಬೋದು ಅಂದರೆ ಡ್ರಗ್ಸ್ ಡಿರೈವ್ಡ್ ಫ್ರಮ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್. ಹೌದು ಸರ್, ಸೊ ಪ್ಲಾಂಟ್ ಇರುತ್ತೆಲ್ಲ, ಗಿಡ ಮುರಿಕೆ ಅಂತೀವಲ್ಲ, ಸೊ ಆ ಥರ ಪ್ಲಾಂಟ್ ಇರುತ್ತೆಲ್ಲ, ಸೊ ಪ್ಲಾಂಟ್ ಪಾರ್ಟ್ಗಳಿಂದ ನಾವು ಡೈರೆಕ್ಟ್ಲಿ ಏನು ಮಾಡ್ತೀವಿ? ಡ್ರಗ್ಸನ್ನು ತಗೋತೀವಿ. ಸೊ ಅಂಥಗಳನ್ನು ನಾವು ಏನಂತೀವಿ? ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್. ಓಕೆ, ಸೊ ಸಚ್ ಆ್ಯಸ್ ಲೀವ್ಸ್. ಹೌದು ಸರ್, ಎಲೆಗಳಿಂದ ನಾವು ತಗೋಬಹುದು, ರೂಟ್ಸ್ ಇಂದ ತಗೋಬಹುದು, ಸೊ ಅದರ ಬೀಜಗಳಿಂದ, ಸೀಡ್ಸ್ಗಳಿಂದ ನಾವು ತಗೋಬಹುದು, ಬಾರ್ಕ್ಗಳಿಂದ ನಾವು ತಗೋಬಹುದು. ಓಕೆ, ಸೊ ನಾವಿಲ್ಲಿ ಎಕ್ಸಾಂಪಲ್ ನೋಡಿದಾಗ ಅಟ್ರೋಪಿನ್ ಇದೆ. ಓಕೆ, ಎಕ್ಸಾಂಪಲ್ ಏನಿದೆ ಸರ್? ಅಟ್ರೋಪಿನ್. ಇಟ್ ಈಸ್ ಅಲ್ಕಲಾಯ್ಡ್ ಡಿರೈವ್ಡ್ ಫ್ರಮ್ ದಿ ಅಟ್ರೋಪಾ ಬೆಲ್ಲಾಡೋನಾ. ಓಕೆ, ಅಟ್ರೋಪಾ ಬೆಲ್ಲಾಡೋನಾದಿಂದ ನಾವು ಅಟ್ರೋಪಿನ್ ಅನ್ನೋ ಮೆಡಿಸಿನನ್ನು ತಗೋತೀವಿ. ಓಕೆ, ನೆಕ್ಸ್ಟ್ ಕ್ವಿನಿನ್. ಓಕೆ, ಕ್ವಿನಿನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಬಾರ್ಕ್ ಆಫ್ ಸಿನೋನಾ ಟ್ರೀ. ಓಕೆ, ಸೊ ಕ್ವಿನಿನ್ ನಾವು ಎಲ್ಲಿಂದ ತಗೋತೀವಿ ಸರ್? ನಾವು ಕ್ವಿನಿನ್ ಅಂದರೆ ಬಾರ್ಕ್ ಆಫ್ ದಿ ಸಿನ್ಕೋನಾ ಟ್ರೀ. ಓಕೆ, ಸಿನ್ಕೋನಾ ಟ್ರೀಯಿಂದ ನಾವು ರಿಸೀವ್ ಮಾಡ್ತೀವಿ ಕ್ವಿನಿನ್ ಮೆಡಿಸಿನನ್ನು. ಓಕೆ, ಪ್ಲಾಂಟ್ ಬೇಸ್ಡ್ ಡ್ರಗ್ಸ್ ನೀವು ಇವೆರಡು ನೆನಪಿಟ್ಕೋಬೋದು. ಯಾವುದಿದೆ ಸರ್? ಅಟ್ರೋಪಿನ್ ಮತ್ತು ಕ್ವಿನಿನ್, ಇವೆರಡು ಇದ್ದಾವೆ. ನೆಕ್ಸ್ಟ್ ಆ್ಯನಿಮಲ್ ಬೇಸ್ಡ್ ಡ್ರಗ್ಸ್ ಅಂದರೆ ಆ್ಯನಿಮಲ್ಸಿಂದ ನಾವು ರಿಸೀವ್ ಮಾಡ್ತೀವಿ. ಓಕೆ, ಡ್ರಗ್ಸ್ ಆಬ್ಟೈನ್ಡ್ ಫ್ರಮ್ ದಿ ಆ್ಯನಿಮಲ್ ಟಿಶ್ಯೂ ಆರ್ ಸೀಕ್ರೇಷನ್. ಎಲ್ಲಿಂದ ತಗೋತಾ ಇದ್ದೀವಿ ಸರ್? ಆ್ಯನಿಮಲ್ ಟಿಶ್ಯೂ ಇದೆಯಲ್ಲ, ಅಲ್ಲಿಂದ ತಗೋತಾ ಇದ್ದೀವಿ, ಅಥವಾ ಆ್ಯನಿಮಲ್ ಸೀಕ್ರೇಷನ್ಸ್ಗಳಿಂದ ನಾವು ರಿಸೀವ್ ಮಾಡ್ತಾ ಇದ್ದೀವಿ. ಸೊ ಇದ್ರೊಳಗಡೆ ಎಕ್ಸಾಂಪಲ್ ನಾವು ನೋಡಿದಾಗ ಇನ್ಸುಲಿನ್ ಇದೆ ಸರ್. ಓಕೆ, ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಪ್ಯಾಂಕ್ರಿಯಾಸ್ ಆಫ್ ಪಿಗ್ ಆರ್ ಕ್ಯಾಟಲ್. ಓಕೆ, ಸೊ ಓಲ್ಡ್ ಮೆಥಡ್ ಆಗಿವೆ. ಇವೇನಾಗಿದೆ ಸರ್? ಓಲ್ಡ್ ಮೆಥಡ್ ಅಂದರೆ ಮೊದಲಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು? ಇನ್ಸುಲಿನ್ ಯಾರಿಗೆ ಡಯಾಬಿಟೀಸ್ ಇರುತ್ತೆ, ಯಾರಿಗೆ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆಲ್ಲ ಅಂಥ ಪೇಷಂಟ್ಗಳಿಗೆ ಇನ್ಸುಲಿನ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದು ಸರ್? ಪಿಗ್ಸ್ ಅಂದರೆ ಹಂದಿಗಳಿರ್ತಾವೆಲ್ಲ, ಸೊ ಹಂದಿಗಳ ಪ್ಯಾಂಕ್ರಿಯಾಸ್ ಇರುತ್ತೆಲ್ಲ, ಸೊ ಅಲ್ಲಿಂದ ನಾವು ಇನ್ಸುಲಿನ್ ತಗೋತಾ ಇದ್ದೀವಿ. ಮತ್ತು ಕ್ಯಾಟಲ್ಸ್ ಅಂದರೆ ಹಸಿವು ಏನಂತ ಹೇಳ್ತೀವಿ ನಾವು, ಹಸು ಇರ್ತವೆಲ್ಲ ಅಂದರೆ ಎಮ್ಮೆಗಳು. ಓಕೆ, ಸೊ ಎಮ್ಮೆ, ಆಕಳುಗಳಿಂದ ಕೂಡ ನಾವು ಏನು ಮಾಡ್ತೀವಿ? ಇನ್ಸುಲಿನ್ನ ಮೊದಲು ತಗೋತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಹೆಪಾರಿನ್. ಸೊ ಹೆಪಾರಿನ್ ಕೂಡ ನಾವು ಎಲ್ಲಿಂದ ತಗೋತಾ ಇದ್ದೀವಿ ಸರ್? ಆ್ಯನಿಮಲಿಂದ ತಗೋತಾ ಇದ್ದೀವಿ. ಓಕೆ, ಹೆಪಾರಿನ್ ಈಸ್ ಆ್ಯಂಟಿ ಕೋಆಗುಲೆಂಟ್. ಹೌದು ಸರ್, ಏನಿದೆ ಅದು? ಆ್ಯಂಟಿ ಕೋಆಗುಲೆಂಟ್ ಅಂದರೆ ಬ್ಲಡ್ ಕ್ಲಾಟ್ ಆಗೋಕ್ಕೆ ಬಿಡೋದಿಲ್ಲ. ಬ್ಲಡ್ ಕ್ಲಾಟ್ ಆಗಿದ್ದರೆ ಇದೇನು ಮಾಡುತ್ತೆ? ಬ್ಲಡ್ ಕ್ಲಾಟ್ ಆಗೋಕ್ಕೆ ಬಿಡೋದಿಲ್ಲ. ಡಿರೈವ್ಡ್ ಫ್ರಮ್ ಆ್ಯನಿಮಲ್ ಟಿಶ್ಯೂ. ಎಲ್ಲಿಂದ ತಗೋತಾ ಇದ್ದೀವಿ ಸರ್? ಆ್ಯನಿಮಲ್ ಟಿಶ್ಯೂ ಲೈಕ್ ಪೋರ್ಸಿನ್ ಇಂಟೆಸ್ಟೈನಲ್ ಮ್ಯೂಕೋಸಾ. ಎಲ್ಲಿಂದ ತಗೋತಾ ಇದ್ದೀವಿ? ಪೋರ್ಸಿನ್ ಇಂಟೆಸ್ಟೈನಲ್ ಮ್ಯೂಕೋಸಾ ಒಳಗಿಂದ ನಾವು ತಗೋತಾ ಇದ್ದೀವಿ. ಆ್ಯನಿಮಲ್ ಬೇಸ್ಡ್ ನಾವು ಎಕ್ಸಾಂಪಲ್ ಎರಡು ನೋಡಿದ್ದೀವಿ. ಒಂದಿದೆ ಇನ್ಸುಲಿನ್, ಇನ್ನೊಂದಿದೆ ಹೆಪಾರಿನ್. ಓಕೆ, ಸೊ ನೆಕ್ಸ್ಟ್ ನಾವು ಮಿನರಲ್ ಬೇಸ್ಡ್ ಡ್ರಗ್ಸ್. ಮಿನರಲ್ ಬೇಸ್ಡ್ ಡ್ರಗ್ಸ್ ಅಂದರೆ ಡೈರೆಕ್ಟ್ಲಿ ಡೆರೈವ್ಡ್ ಫ್ರಮ್ ದಿ ಮಿನರಲ್. ಓಕೆ, ಸೊ ಮಿನರಲಿಂದ ನಾವು ತಗೋತಾ ಇದ್ದೀವಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದರೆ ಐರನ್. ಎಲ್ಲಿಂದ ತಗೋತಾ ಇದ್ದೀವಿ ಸರ್? ನಾವು ಐರನ್ ಈಸ್ ಎ ಮಿನರಲ್. ಓಕೆ, ಡೈರೆಕ್ಟ್ ನಾವು ಐರನ್ನಿಂದ ತಗೋತಾ ಇದ್ದೀವಿ. ಮತ್ತು ಅಯೋಡಿನ್ ಇದೆ.
ಓಕೆ, ನೆಕ್ಸ್ಟ್ ಏನಿದೆ, ಅಯೋಡಿನ್ ಇದೆ. ಸೊ ಅಯೋಡಿನ್ ಕೂಡ ನಾವು ಎಲ್ಲಿಂದ ತೊಗೋತಾ ಇದ್ದೀವಿ ಸರ್, ಮಿನರಲ್ನಿಂದ ನಾವು ತೊಗೋತಾ ಇದ್ದೀವಿ. ಓಕೆ, ಸೊ ಐರನ್ ಎದಕ್ಕೆ ಯೂಸ್ ಮಾಡುತ್ತೆ, ಟು ಟ್ರೀಟ್ ಎನಿಮಿಯಾ. ಯಾರ ಹತ್ರ ರಕ್ತ ಕಡಿಮೆ ಇರುತ್ತಲ್ಲ, ಸೊ ಅವರಿಗೆ ನಾವು ಐರನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಓಕೆ, ಮತ್ತು ನಾವು ಅವರಿಗೆ ಐರನ್ ಸುಕ್ರೋಸ್ ಕೂಡ ಕೊಡ್ತೀವಿ. ನೆಕ್ಸ್ಟ್ ಅಯೋಡಿನ್. ಸೊ ಅಯೋಡಿನ್ ಕೂಡ ನಾವು ಎಲ್ಲಿಂದ ತೊಗೋತೀವಿ ಸರ್, ಮಿನರಲ್ಸಿಂದ ನಾವು ತೊಗೋತೀವಿ. ಯಾರಿಗೆ ಕೊಡ್ತೀವಿ ಸರ್, ಯಾರಿಗೆ ಥೈರಾಯ್ಡ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ತವೆ. ಓಕೆ, ಯಾರ ಹತ್ರ ಥೈರಾಯ್ಡ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ತವೆ ಅಲ್ಲ, ಸೊ ಅಂಥವ್ರಿಗೆ ನಾವು ಏನು ಕೊಡ್ತೀವಿ ಸರ್, ಅಯೋಡಿನ್ ನಾವು ಕೊಡ್ತೀವಿ. ನೆಕ್ಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ ಬೇಸ್ಡ್. ನೆಕ್ಸ್ಟ್ ಏನಿದೆ, ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ನಾವು ಎಲ್ಲಿಂದ ಡ್ರಗ್ಸ್ ತಗೋತಾ ಇದ್ದೀವಿ, ನಾವು ಮೈಕ್ರೋ ಆರ್ಗ್ಯಾನಿಸಮ್ಗಳಿಂದ ನಾವು ಡ್ರಗ್ಸನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಓಕೆ, ಡ್ರಗ್ಸ್ ಡಿರೈವ್ಡ್ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಹೌದು ಸರ್, ಮೈಕ್ರೋ ಆರ್ಗ್ಯಾನಿಸಮ್ದ ನಾವು ಏನು ಮಾಡ್ತಾ ಇದ್ದೀವಿ, ಡ್ರಗ್ಗನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಸಚ್ ಆ್ಯಸ್ ಫಂಗೈಯಿಂದ ತಗೋತಾ ಇದ್ದೀವಿ ಸರ್. ಮತ್ತು ಬ್ಯಾಕ್ಟೀರಿಯಾಯಿಂದ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಡ್ರಗ್ಸನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್ ನಾವು ನೋಡಿದಾಗ ಫಸ್ಟ್ ಏನಿದೆ ಸರ್, ಪೆನಿಸಿಲಿನ್. ಓಕೆ, ಪೆನಿಸಿಲಿನ್ ನಾವು ಎಲ್ಲಿಂದ ತೊಗೊಳ್ತಾ ಇದ್ದೀವಿ ಸರ್, ಇಟ್ ಈಸ್ ಎನ್ ಆ್ಯಂಟಿಬಯೋಟಿಕ್. ಏನಿದೆ ಸರ್, ಇಟ್ ಈಸ್ ಎ ಆ್ಯಂಟಿಬಯೋಟಿಕ್. ಅಂದರೆ ಇನ್ಫೆಕ್ಷನ್ ಆದರೆ ಹೆಲ್ಪ್ ಮಾಡುತ್ತೆ. ಇದು ಮೈಕ್ರೋ ಆರ್ಗ್ಯಾನಿಸಮನ್ನು ಕಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತನ್ನು ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಪೆನಿಸಿಲಿನ್. ಓಕೆ, ಆಬ್ಟೈನ್ಡ್ ಫ್ರಮ್ ದಿ ಪೆನಿಸಿಲಮ್ ಮೋಲ್ಡ್. ಓಕೆ, ಪೆನಿಸಿಲಮ್ ಮೋಲ್ಡಿಂದ ನಾವು ಏನು ಮಾಡಿದ್ದೀವಿ, ಪೆನಿಸಿಲಿನ್ನ ಆಪ್ಟೇನ್ ಅಂದರೆ ಪೆನಿಸಿಲಿನಿಂದ ತಗೊಂಡಿವಿ. ನೆಕ್ಸ್ಟ್ ಸ್ಟೆಪ್ಟೋಮೈಸಿನ್ ಕೂಡ ಎಲ್ಲಿಂದ ತೊಗೊಂಡಿದ್ದೀವಿ ಸರ್, ನಾವು ಮೈಕ್ರೋ ಆರ್ಗ್ಯಾನಿಸಮ್. ಅದರ ಹೆಸರು ಏನಿದೆ ಸರ್, ಅದರ ಹೆಸರು ಸ್ಟ್ರೆಪ್ಟೊಮೈಸಿಸ್ ಬ್ಯಾಕ್ಟೀರಿಯಾ. ಓಕೆ, ಅದರ ಹೆಸರು ಏನಿದೆ ಸರ್, ಸ್ಟ್ರೆಪ್ಟೊಮೈಸಿಸ್ ಬ್ಯಾಕ್ಟೀರಿಯಾ ಅಂತ ಅದರ ಹೆಸರು ಇದೆ. ಸೊ ಐ ಥಿಂಕ್ ನಿಮಗೆ ಎಕ್ಸಾಂಪಲ್ ಅರ್ಥ ಆಗಿರ್ಬೋದು. ಮೈಕ್ರೋ ಆರ್ಗ್ಯಾನಿಸಮ್ ಬೇಸ್ಡ್ ಅಂದರೆ ಡೈರೆಕ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಗಳಿಂದ ನಾವು ಏನು ಮಾಡ್ತೀವಿ, ನಾವು ಡ್ರಗ್ಸನ್ನು ರಿಸೀವ್ ಮಾಡ್ತೀವಿ. ಎಕ್ಸಾಂಪಲ್ ಪೆನಿಸಿಲಿನ್ ಇದೆ, ಇನ್ನೊಂದೇನಿದೆ ಸರ್, ಸ್ಟ್ರೆಪ್ಟೊಮೈಸಿನ್ ಕೂಡ ನಾವು 2 ಎಕ್ಸಾಂಪಲ್ ತಗೋಬೋದು. ಸೊ ಐ ಥಿಂಕ್ ನಿಮಗೆ ನ್ಯಾಚುರಲ್ ಸೋರ್ಸಸ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನ್ಯಾಚುರಲ್ ಸೋರ್ಸಸನ್ನು ನೋಡಿದ್ದೀವಿ. ಈಗ ನೆಕ್ಸ್ಟ್ ನಾವು ಸಿಂಥೆಟಿಕ್ ಅಂದರೆ ನಾವೇ ತಯಾರು ಮಾಡಿದ್ದೀವಿ. ಓಕೆ, ಅದರಲ್ಲಿ ನೇಚರಿಂದ ನಾವು ಏನೂ ತೊಗೊಂಡಿಲ್ಲ, ಅದರಲ್ಲಿ ನಾವು ಏನು ಮಾಡಿದ್ದೀವಿ, ಸಿಂಥೆಟಿಕ್ ಅಂದರೆ ಲ್ಯಾಬ್ರೇಟ್ರಿ ಒಳಗಡೆ ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಡ್ರಗ್ಸ್ ದಟ್ ಆರ್ ಸಿಂಥಸೈಸ್ಡ್ ಎಂಟೈರ್ಲಿ ಇನ್ ಲ್ಯಾಬೊರೇಟರೀಸ್. ಹೌದು ಸರ್, ಸೊ 100% ಆ ಡ್ರಗ್ಸನ್ನು ನಾವು ಲ್ಯಾಬೊರೇಟ್ರಿ ಒಳಗಡೆ ಏನು ಮಾಡಿದ್ದೀವಿ, ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಥ್ರೂ ದಿ ಕೆಮಿಕಲ್ ಪ್ರೋಸೆಸ್. ಹೌದು ಸರ್, ಕೆಮಿಕಲ್ ರಿಯಾಕ್ಷನ್ಗಳೆಲ್ಲ ಮಾಡಿ ನಾವು ಏನು ಮಾಡಿದ್ದೀವಿ, ಡ್ರಗ್ಸನ್ನು ತಯಾರು ಮಾಡಿದ್ದೀವಿ. ಅದನ್ನು ನಾವು ಏನಂತ ಹೇಳ್ತೀವಿ, ಸಿಂಥೆಟಿಕ್ ಸೋರ್ಸಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ನಾವು ಇಲ್ಲಿ ತಗೋಬೋದು, ಸಲ್ಫೋನಮೈಡ್ಸ್. ಓಕೆ, ಸಲ್ಫೋನಮೈಡ್ಸ್ ಸಿಂಥೆಟಿಕ್ ಆ್ಯಂಟಿಬ್ಯಾಕ್ಟೀರಿಯಲ್ ಏಜೆಂಟ್. ಹೌದು ಸರ್, ಏನು ಮಾಡುತ್ತೆ, ಆ್ಯಂಟಿಬ್ಯಾಕ್ಟೀರಿಯಲ್ ಅಂದರೆ ಅಪೋಸಿಟ್ ಟು ದಿ ಬ್ಯಾಕ್ಟೀರಿಯಲ್ ಗ್ರೋತ್ ಆ್ಯಂಡ್ ದಿ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ಯಾರಾಸಿಟಮಾಲ್ ಇದೆ ಸರ್, ಡೋಲೋ 650 ಅಥವಾ ಪ್ಯಾರಾಸಿಟಮಾಲ್ ಅಂತ ಹೇಳ್ತೀವಲ್ಲ. ಸೊ ಅದು ಕೂಡ ಎಲ್ಲಿ ನಾವು ಯೂಸ್ ಮಾಡ್ತೀವಿ, ಅದು ಕೂಡ ನಾವು ಹೆಡ್ಏಕ್ ಅಥವಾ ಪೇನ್ ಕಿಲ್ಲರ್ ಆಗಿ ನಾವು ಯೂಸ್ ಮಾಡ್ತೀವಿ. ಫೀವರ್ ಬಂದರೆ ನಾವು ಯೂಸ್ ಮಾಡ್ತೀವಿ. ಸೊ ಅದು ಕೂಡ ಲ್ಯಾಬೊರೇಟ್ರಿಯಲ್ಲೇ ತಯಾರಾಗಿದ್ದಿದೆ. ನೆಕ್ಸ್ಟ್ ಡಯಾಜಿಪಮ್. ಸೊ ಡಯಾಜಿಪಮ್ ಏನಿದೆ ಸರ್, ಇಟ್ ಈಸ್ ಅ ಸಿಂಥೆಟಿಕ್ ಡ್ರಗ್. ಹೌದು ಸರ್, ಇದು ಕೂಡ ಒಂದು ಸಿಂಥೆಟಿಕ್ ಡ್ರಗ್ ಇದೆ. ಯೂಸ್ಡ್ ಫಾರ್ ಆ್ಯನ್ಸಿಯೋಲೈಟಿಕ್. ಸೊ ಯಾರಿಗೆ ಜಾಸ್ತಿ ಎನ್ಸೈಟಿ ಆಗ್ತಾ ಇದೆ ಅಂಥ ಪೇಷಂಟ್ಗಳಿಗೆ ನಾವು ಕೊಡ್ತೀವಿ. ಎನ್ಸೈಟಿಯನ್ನು ಕಿಲ್ ಮಾಡೋಕ್ಕೆ ನಾವು ಕೊಡ್ತೀವಿ. ಆ್ಯಂಡ್ ಮಸಲ್ ರಿಲ್ಯಾಕ್ಟೆಂಟ್. ಹೌದು ಸರ್, ಮಸಲ್ ರಿಲ್ಯಾಕ್ಟೆಂಟ್ ಆಗಿ ಕೂಡ ನಾವು ಡಯಾಜಿಪಮ್ ಕೊಡ್ತೀವಿ. ಐ ಥಿಂಕ್ ನಿಮಗೆ ಸಿಂಥೆಟಿಕ್ ಸೋರ್ಸಸ್ ಅರ್ಥ ಆಗಿರ್ಬೋದು. ಸಿಂಥೆಟಿಕ್ ಅಂದರೆ ನಾವೇ ಲ್ಯಾಬೊರೇಟ್ರಿಯಲ್ಲಿ ತಯಾರು ಮಾಡ್ತೀವಿ. ಎಕ್ಸಾಂಪಲ್ ಸಲ್ಫೋನಮೈಡ್ಸ್, ಪ್ಯಾರಾಸಿಟಮೋಲ್ ಮತ್ತು ಡಯಾಜಿಪಮ್ ನೀವು ನೋಡ್ಬೋದು. ಐ ಥಿಂಕ್ ನಿಮಗೆ ಸಿಂಥೆಟಿಕ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಸೆಮಿ ಸಿಂಥೆಟಿಕ್. ಓಕೆ, ಸೊ ಸೆಮಿ ಅಂದರೆ ಹಾಫ್ ಅಂತ ತಿಳ್ಕೊಳ್ಳೋಣ. ಓಕೆ, ಹಾಫ್. ಸಿಂಥೆಟಿಕ್ ಅಂದರೆ ಲ್ಯಾಬೊರೇಟ್ರಿಯಲ್ಲಿ ತಯಾರಾಗಿದೆ, ಅಂದರೆ ಹಾಫ್ ಲ್ಯಾಬೊರೇಟ್ರಿಯಲ್ಲಿ ತಯಾರಾಗಿದೆ ಸರ್. ಓಕೆ, ಸೊ ಹಾಫ್ ಲ್ಯಾಬೊರೇಟ್ರಿ ತಯಾರಾಗಿದೆ, ಸೊ ಹಾಫ್ ನ್ಯಾಚುರಲ್ ಇದೆ. ಅಂದರೆ ನೇಚರಿಂದ ತಗೊಂಡು ನಾವು ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ತೀವಿ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಸೆಮಿ ಸಿಂಥೆಟಿಕ್ ಸೋರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಸಿಂಥೆಟಿಕ್ ಅಂದರೆ 100% ನಾವು ಲ್ಯಾಬ್ರೇಟ್ರಿಯಲ್ಲಿ ಮಾಡ್ತೀವಿ. ಸೆಮಿ ಸಿಂಥೆಟಿಕ್ ಅಂದರೆ 100% ಮಾಡೋದಿಲ್ಲ, 50% ನಾವು ಲ್ಯಾಬ್ರೇಟ್ರಿ ಒಳಗಡೆ ಮಾಡ್ತೀವಿ, 50% ನ್ಯಾಚುರಲಿ ಕೂಡ ಇರುತ್ತೆ ಅದು. ಓಕೆ, ಸೊ ನ್ಯಾಚುರಲ್ಲಿಂದ ಡೈರೆಕ್ಟ್ ತಗೊಂಡ್ರೆ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತವೆ. ಅದಕ್ಕೋಸ್ಕರ ಆ ಸೈಡ್ ಎಫೆಕ್ಟ್ಸನ್ನು ಕಡಿಮೆ ಮಾಡೋಕ್ಕೆ ಅದನ್ನು ನಾವು ಮಾಡಿಫೈ ಮಾಡ್ತೀವಿ ಲ್ಯಾಬೊರೇಟ್ರಿಯಲ್ಲಿ. ಓಕೆ, ಸೊ ಪಾಯಿಂಟ್ ಏನಿದೆ ನೋಡೋಣ. ಡ್ರಗ್ಸ್ ದಟ್ ಆರ್ ಪಾರ್ಷಿಯಲಿ ಅಂದರೆ ಸ್ವಲ್ಪ. ಓಕೆ, ಪಾರ್ಷಿಯಲಿ ನ್ಯಾಚುರಲ್ ಅಂದರೆ 50% ನ್ಯಾಚುರಲ್, 50% ಸಿಂಥೆಟಿಕ್ ಆಗಿದೆ. ಹೇಗಿದೆ ಸರ್, 50% ನ್ಯಾಚುರಲ್, 50% ಸಿಂಥೆಟಿಕ್ ಆಗಿದೆ. ಓಕೆ, ಇನ್ ದೀಸ್ ಕೇಸಸ್ ಕೆಮಿಕಲ್ ಕಾಂಪೌಂಡ್ಸ್ ಫ್ರಮ್ ನ್ಯಾಚುರಲ್ ಸೋರ್ಸಸ್. ಸೊ ಏನು ಮಾಡ್ತೀವಿ ಇಲ್ಲಿ, ಕೆಮಿಕಲ್ ಕಾಂಪೌಂಡ್ಸನ್ನು ತಗೋತೀವಿ ಫ್ರಮ್ ನ್ಯಾಚುರಲ್ ಸೋರ್ಸಸ್.
ಓಕೆ, ನ್ಯಾಚುರಲ್ ಸೋರ್ಸಸ್. ಸೊ ನೇಚರಿಂದ ನಾವು ಏನು ಮಾಡ್ತೀವಿ, ಕೆಮಿಕಲ್ ಕಂಪೌಂಡ್ಸನ್ನು ತಗೋತೀವಿ. ಓಕೆ, ತಗೊಂಡು ನಾವು ಏನು ಮಾಡ್ತೀವಿ, ಕೆಮಿಕಲಿ ಮಾಡಿಫೈಡ್ ಟು ಇಂಪ್ರೂವ್ ಎಫಿಕೆಸಿ, ರೆಡ್ಯೂಸ್ ಸೈಡ್ ಎಫೆಕ್ಟ್ ಆರ್ ಇನ್ಕ್ರೀಸ್ ಸ್ಟೆಬಿಲಿಟಿ. ಹೌದು ಸರ್, ಡೈರೆಕ್ಟ್ ನಾವು ನೇಚರಿಂದ ತಗೊಂಡಾಗ ಅದು ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ, ಸೈಡ್ ಎಫೆಕ್ಟ್ ಜಾಸ್ತಿ ಇರ್ತವೆ, ಅದು ಜಾಸ್ತಿ ಸ್ಟೇಬಲ್ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಆ ನೇಚರಿಂದ ತಗೊಂಡು ಅದನ್ನು ಲ್ಯಾಬ್ರೇಟರಿ ಒಳಗಡೆ ಒಯ್ದು ಅದನ್ನು ಸ್ಟೇಬಲ್ ಮಾಡ್ತೀವಿ, ಸೈಡ್ ಎಫೆಕ್ಟನ್ನು ಕಡಿಮೆ ಮಾಡೋ ಥರ ಮಾಡ್ತೀವಿ, ಮತ್ತು ಅದ್ರ ಫಂಕ್ಷನ್ ಇರುತ್ತೆ ಅಲ್ಲ, ಅದ್ರ ಏನು ಕೆಲಸ ಇರುತ್ತೆ ಜಾಸ್ತಿ ಮಾಡ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಸೆಮಿ ಸಿಂಥೆಟಿಕ್ ಸೋರ್ಸ್ ಅಂದರೆ ಅರ್ಥ ಆಗಿರ್ಬೋದು. ಸೊ ಎಕ್ಸಾಂಪಲ್ ನಾವು ನೋಡಿದಾಗ ಸೆಮಿ ಸಿಂಥೆಟಿಕ್ ಪೆನ್ಸಿಲಿನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಸೆಮಿ ಸಿಂಥೆಟಿಕ್ ಪೆನ್ಸಿಲಿನ್ ಅಂತ ಹೇಳ್ತೀವಿ. ಸೊ ಸೆಮಿ ಸಿಂಥೆಟಿಕ್ ಪೆನ್ಸಿಲಿನ್ ಮಾಡಿಫೈಡ್ ಫ್ರಮ್ ನ್ಯಾಚುರಲಿ ಅಕರಿಂಗ್ ಪೆನ್ಸಿಲಿನ್. ಹೌದು ಸರ್, ಸೊ ನ್ಯಾಚುರಲ್ ಸೋರ್ಸಸ್ ಒಳಗಡೆ ನಾವು ನ್ಯಾಚುರಲ್ ಪೆನ್ಸಿಲಿನ್ ನಮಗೆ ಸಿಕ್ಕಿತ್ತು. ಓಕೆ, ಪೆನ್ಸಿಲಿಯಂ ಮೋಲ್ಡಿಂದ ನಾವು ಏನು ಮಾಡಿದ್ದೀವಿ, ಪೆನ್ಸಿಲಿನ್ ತೊಗೊಂಡಿದ್ದೀವಿ. ಸೊ ಆ ಪೆನ್ಸಿಲನ್ನು ನಾವು ಏನು ಮಾಡ್ತೀವಿ, ಮತ್ತೆ ಅದಕ್ಕೆ ಲ್ಯಾಬ್ರೇಟ್ರಿ ಒಳಗಡೆ ಒಯ್ದು ಮತ್ತೆ ಸ್ವಲ್ಪ ಅದನ್ನು ನಾವು ಸ್ಟೇಬಲ್ ಮಾಡ್ತೀವಿ. ಓಕೆ, ಸ್ಟೇಬಲ್ ಮಾಡ್ತೀವಿ. ಸೊ ನ್ಯಾಚುರಲ್ಲಿ ಸಿಗುತ್ತೆ ಅಲ್ಲ, ಪೆನ್ಸಿಲನ್ನು ತಗೊಂಡು ನಾವು ಲ್ಯಾಬ್ರೇಟ್ರಿ ಒಳಗಡೆ ಒಯ್ದು ಹಾಕಿ ಅದನ್ನು ನಾವು ಮಾಡಿಫೈ ಮಾಡಿದರೆ ಅದನ್ನು ನಾವು ಸೆಮಿ ಸಿಂಥೆಟಿಕ್ ಪೆನ್ಸಿಲಿನ್ ಅಂತ ಹೇಳ್ತೀವಿ. ಓಕೆ, ಸೊ ಏನು ಮಾಡುತ್ತೆ ಅದನ್ನು ನಾವು ಮಾಡಿದಾಗ, ಬ್ರಾಡರ್ ಆ್ಯಂಟಿಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ. ಹೌದು ಸರ್, ನ್ಯಾಚುರಲ್ಲಿ ಸಿಕ್ಕಿರೋ ಪೆನ್ಸಿಲಿನ್ ಸ್ವಲ್ಪ ಮೈಕ್ರೋ ಆರ್ಗಾನಿಸಮ್ಗಳಿಗೆ ಅದು ಕಿಲ್ ಮಾಡುತ್ತೆ, ಸ್ವಲ್ಪ ಕೀಟಾಣುಗಳಿಗೆ ಅದು ಕಿಲ್ ಮಾಡುತ್ತೆ. ಅದನ್ನು ನಾವು ಲ್ಯಾಬ್ರೇಟರಿ ಒಳಗಡೆ ಒಯ್ದು ಅದನ್ನು ಮಾಡಿಫೈ ಮಾಡಿದಾಗ ಸೊ ಎಲ್ಲ ಮೈಕ್ರೋ ಆರ್ಗಾನಿಸಮ್ಗಳನ್ನು ಅದು ಕಿಲ್ ಮಾಡುತ್ತೆ, ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಅದು ಏನು ಮಾಡುತ್ತೆ, ಕಿಲ್ ಮಾಡುವ ಶಕ್ತಿ ಹೊಂದಿರುತ್ತದೆ ಸೆಮಿ ಸಿಂಥೆಟಿಕ್ ಪೆನ್ಸಿಲಿನ್. ಓಕೆ, ನೆಕ್ಸ್ಟ್ ಸೆಮಿ ಸಿಂಥೆಟಿಕ್ ಅಟ್ರೋಪಿನ್ ಡೆರಿವೇಟಿವ್ಸ್. ಹೌದು ಸರ್, ಅಟ್ರೋಪಿನ್ ಕೂಡ ನಾವು ನ್ಯಾಚುರಲ್ಲಿ ನೋಡಿದ್ದೀವಿ. ಓಕೆ, ಸೊ ಕ್ರಿಯೇಟೆಡ್ ಟು ಎನ್ಹ್ಯಾನ್ಸ್ ಥೆರಪೆಟಿಕ್ ಎಫೆಕ್ಟ್ ಆಫ್ ನ್ಯಾಚುರಲ್ ಅಟ್ರೋಪಿನ್. ಹೌದು ಸರ್, ಸೊ ನಾವು ನ್ಯಾಚುರಲ್ಲಿ ಕೂಡ ಅಟ್ರೋಪಿನ್ ತಗೊಳ್ತಾ ಇದ್ದೀವಿ. ಓಕೆ, ಪ್ಲಾಂಟ್ ಬೇಸ್ಡಲ್ಲಿ ನಾವು ಏನು ಮಾಡಿದ್ದೀವಿ ಸರ್, ಅಟ್ರೋಪಿನನ್ನು ತಗೊಂಡಿದ್ದೀವಿ. ಸೊ ಅದೇ ಅಟ್ರೋಪಿನನ್ನು ತಗೊಂಡು ನಾವು ಲ್ಯಾಬ್ರೇಟ್ರಿ ಒಳಗಡೆ ಹಾಕ್ತೀವಿ. ಯಾಕಂದರೆ ಥೆರಪೆಟಿಕ್ ಎಫೆಕ್ಟೆಡ್, ಸೊ ನಮ್ಮ ಟ್ರೀಟ್ಮೆಂಟ್ ಸರಿಯಾಗಿ ಆಗೋಕ್ಕೆ, ನಮ್ಮ ಟ್ರೀಟ್ಮೆಂಟ್ ಎಫೆಕ್ಟನ್ನು ಜಾಸ್ತಿ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ನಾವು ಸೆಮಿ ಸಿಂಥೆಟಿಕ್ ಅಟ್ರೋಪಿನ್ ಅಂದರೆ ಅಟ್ರೋಪಿನನ್ನು ಲ್ಯಾಬ್ರೇಟ್ರಿ ಒಳಗಡೆ ಒಯ್ದು ಅದ್ರ ಕೆಲಸವನ್ನು ನಾವು ಇಂಪ್ರೂವ್ ಮಾಡುತ್ತೆ, ಅದರ ಆ್ಯಕ್ಷನನ್ನು ನಾವು ಹೆಚ್ಚಿಗೆ ಮಾಡುತ್ತೇವೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಸೆಮಿ ಸಿಂಥೆಟಿಕ್ ಅಟ್ರೋಪಿನ್ ಡೆರಿವೇಟಿವ್ಸ್ ಅಂತ ಹೇಳ್ತೀವಿ. ಐ ಥಿಂಕ್ ನಿಮಗೆ ಸೆಮಿ ಸಿಂಥೆಟಿಕ್ ಸೋರ್ಸಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಬಯೋಟೆಕ್ನಾಲಜಿ ಬೇಸ್ಡ್ ಸೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನ್ಯಾಚುರಲ್ ಅರ್ಥ ಆಗಿದೆ ಸರ್, ಸಿಂಥೆಟಿಕ್ ಅರ್ಥ ಆಗಿದೆ, ಸೆಮಿ ಸಿಂಥೆಟಿಕ್ ಅರ್ಥ ಆಗಿದೆ. ನೆಕ್ಸ್ಟ್ ಬಯೋ ಟೆಕ್ನಾಲಜಿ ಬೇಸ್ಡ್ ನಾವು ಡಿಸ್ಕಸ್ ಮಾಡೋಣ. ಓಕೆ ಓಕೆ ಸೊ ಫಸ್ಟ್ ಇಲ್ಲಿ ಪಾಯಿಂಟ್ ಏನಿದೆ ನೋಡೋಣ. ಡ್ರಗ್ಸ್ ಡೆವಲಪ್ಡ್ ಥ್ರೂ ಮಾಡರ್ನ್ ಬಯೋಟೆಕ್ನಾಲಜಿ. ಓಕೆ, ಸೊ ಡ್ರಗ್ಸ್ ನಾವು ಎಲ್ಲಿಂದ ಮಾಡ್ತಾ ಇದ್ದೀವಿ ಸರ್, ಮಾಡರ್ನ್ ಬಯೋಟೆಕ್ನಾಲಜಿಯಿಂದ ಮಾಡ್ತಾ ಇದ್ದೀವಿ. ಓಕೆ, ಸಚ್ ಆಸ್ ಜೆನೆಟಿಕ್ ಇಂಜಿನಿಯರಿಂಗ್. ಸೊ ನೀವು ಕೇಳಿರ್ಬೋದು ಎಲ್ಲಾದರೂ ಜೆನೆಟಿಕ್ ಇಂಜಿನಿಯರಿಂಗ್. ಓಕೆ, ಸೊ ಅದರಲ್ಲಿ ಏನು ಮಾಡ್ತೀವಿ, ಯಾವುದೇ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇದೆ, ಯಾವುದೇ ಒಂದು DNA ಇದೆ, ಅದ್ರ ಒಳಗಡೆ ನಾವು ಏನು ಮಾಡ್ತೀವಿ, ಜೆನೆಟಿಕ್ ಇಂಜಿನಿಯರಿಂಗ್ ಅಂದರೆ ಜೀನ್ಸ್ ಇರ್ತಾವೆಲ್ಲ, ಸೊ ಅದರಲ್ಲಿ ಜೀನ್ಸನ್ನು ಚೇಂಜಸ್ ಮಾಡ್ತೀವಿ, ಜೀನ್ಸನ್ನು ಮಾಡಿಫೈಡ್ ಮಾಡ್ತೀವಿ. ಸೊ ಮಾಡಿಫೈಡ್ ಮಾಡಿದಾಗ ಆ ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಆ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಹೆಲ್ಪ್ಫುಲ್ ಅಂದರೆ ನಮಗೇನು ಬೇಕಾಗಿರುತ್ತೆ ಅಲ್ಲ, ಸೊ ಅಂಥ ಸೀಕ್ರಿಷನ್ ಮಾಡುತ್ತೆ, ಅಂಥ ಡ್ರಗ್ಸನ್ನು ಸೀಕ್ರೀಟ್ ಮಾಡೋಕ್ಕೆ ಚಾಲೂ ಮಾಡುತ್ತೆ. ಆ ಸೀಕ್ರೀಟೆಡ್ ಡ್ರಗ್ಸನ್ನು ನಾವು ಏನು ಮಾಡ್ತೀವಿ, ಅಂಥ ಪ್ರೊಡ್ಯೂಸ್ಡ್ ಡ್ರಗ್ಸನ್ನು ನಾವು ಏನು ಮಾಡ್ತೀವಿ, ರಿಸೀವ್ ಮಾಡ್ತೀವಿ. ಬಯೋಟೆಕ್ನಾಲಜಿ ಬೇಸ್ಡ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದ್ರಾಗ ಏನು ಮಾಡ್ತೇವೆ, ಜೆನೆಟಿಕ್ ಇಂಜಿನಿಯರಿಂಗಿಂದ ಮಾಡ್ತೀವಿ ಮತ್ತು ರೀಕಾಂಬಿಯಂಟ್ DNA ಟೆಕ್ನಾಲಜಿಯಿಂದ ಮಾಡ್ತೀವಿ. ಓಕೆ, ಜೆನೆಟಿಕ್ ಇಂಜಿನಿಯರಿಂಗಿಂದ ಮಾಡ್ತೀವಿ, ರೀಕಾಂಬಿಯಂಟ್ DNA ಟೆಕ್ನಾಲಜಿಯಿಂದ ನಾವು ಮಾಡ್ತೀವಿ. ಓಕೆ, ದೀಸ್ ಮೆಥಡ್ ಇನ್ವಾಲ್ವ್ ಮ್ಯಾನುಪುಲೇಟಿಂಗ್ ಟು ಪ್ರೊಡ್ಯೂಸ್ ಥೆರಪೆಟಿಕ್ ಏಜೆಂಟ್. ಹೌದು ಸರ್, ಸೊ ನಾವು ಇದ್ರ ಒಳಗಡೆ ಏನು ಮಾಡ್ತೀವಿ, ಬ್ಯಾಕ್ಟೀರಿಯಾ ಎಕ್ಸಾಂಪಲ್ ನಾವೇನು ತೊಗೊಳ್ಳೋಣ, ಬ್ಯಾಕ್ಟೀರಿಯಾ ಒಳಗಡೆ ನಾವು ಏನು ಮಾಡ್ತೀವಿ, ಅದ್ರ ಜೀನ್ ಇರುತ್ತೆ ಅಲ್ಲ, ಸೊ ಅದ್ರ ಜೀನನ್ನು ನಾವು ಚೇಂಜಸ್ ಮಾಡ್ತೀವಿ. ಓಕೆ, ಅದ್ರ ಜೀನನ್ನು ನಾವು ಏನು ಮಾಡ್ತೀವಿ, ಚೇಂಜಸ್ ಮಾಡಿದಾಗ ಆ ಬ್ಯಾಕ್ಟೀರಿಯಾ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ನಮಗೇನು ಬೇಕಾಗಿರುತ್ತೆ ಅಲ್ಲ ಅಂತಹ ಸಬ್ಸ್ಟೆನ್ಸನ್ನು ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಮಗೇನು ಬೇಕಾಗಿರುತ್ತೆ ಅಲ್ಲ ಅಂಥ ಡ್ರಗ್ಸನ್ನು ಅದು ಸೀಕ್ರೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ನಾವು ಬಯೋಟೆಕ್ನಾಲಜಿ ಬೇಸ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ ನಾವು ಇಲ್ಲಿ ನೋಡಿದಾಗ ರೀಕಾಂಬಿನೆಂಟ್ ಇನ್ಸುಲಿನ್ ಅಂದರೆ ನಾವು ಇಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹೇಗೆ ಸರ್, ಬಯೋಟೆಕ್ನಾಲಜಿ ಬೇಸ್ಡ್ ಇನ್ಸುಲಿನ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಎಕ್ಸಾಂಪಲ್ ನಾವು ನೋಡೋಣ. ರೀಕಾಂಬಿಯಂಟ್ ಇನ್ಸುಲಿನ್ ಪ್ರೊಡ್ಯೂಸ್ಡ್ ಯೂಸಿಂಗ್ ಜೆನೆಟಿಕಲಿ ಇಂಜಿನಿಯರ್ಡ್ ಬ್ಯಾಕ್ಟೀರಿಯಾ.
ಹೌದು ಸರ್, ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ? ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡ್ತಾ ಇದೆ. ಎಂಥ ಬ್ಯಾಕ್ಟೀರಿಯಾ ಸರ್? ನಾರ್ಮಲ್ ಬ್ಯಾಕ್ಟೀರಿಯಾ ಇಲ್ಲ, ಇದು ಜೆನೆಟಿಕಲ್ಲಿ ಇಂಜಿನಿಯರ್ಡ್ ಬ್ಯಾಕ್ಟೀರಿಯಾ. ಅಂದರೆ ಅದ್ರ ಜೀನ್ ಇದೆಯಲ್ಲ, ಅದ್ರ ಜೀನನ್ನು ನಾವು ಜೆನೆಟಿಕಲ್ಲಿ ಮಾಡಿಫೈಡ್ ಮಾಡ್ತೀವಿ. ಅದರ ಜೀನ್ ಇರುತ್ತೆಲ್ಲ ಅದನ್ನು ನಾವು ಮಾಡಿಫೈಡ್ ಮಾಡಿದಾಗ ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಇನ್ಸುಲಿನನ್ನು ನಾವು ಏನಂತ ಹೇಳ್ತೀವಿ? ರೀಕಾಂಬಿನೆಂಟ್ ಇನ್ಸುಲಿನ್ ಅಂತ ಹೇಳ್ತೀವಿ. ಓಕೆ, ಟು ರೀಪ್ಲೇಸ್ ಆ್ಯನಿಮಲ್ ಡಿರೈವ್ಡ್ ಇನ್ಸುಲಿನ್. ಹೌದು ಸರ್, ಮೊದಲು ಏನು ಮಾಡ್ತಾ ಇದ್ದರು? ಮೊದಲು ಪಿಗ್ ಅಥವಾ ಕ್ಯಾಟಲ್ಸ್ ಇರ್ತಾವೆಲ್ಲ ಅದ್ರ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ತಗೊಳ್ತಾ ಇದ್ರು. ಬಟ್ ಇವಾಗ ಹಾಗೆ ಮಾಡ್ತಾ ಇಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೆ ಸರ್? ರೀಕಾಂಬಿನೆಂಟ್ ಇನ್ಸುಲಿನ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ರೀಕಾಂಬಿಯಂಟ್ ಇನ್ಸುಲಿನ್ ಕೂಡ ಏನು ಮಾಡ್ತಾ ಇದ್ದಾರೆ. ಸೊ ರೀಕಾಂಬಿಯಂಟ್ ಇನ್ಸುಲಿನ್ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇದೆ ಸರ್? ಜೆನೆಟಿಕಲ್ಲಿ ಇಂಜಿನಿಯರ್ಡ್ ಬ್ಯಾಕ್ಟೀರಿಯಾಯಿಂದ ಪ್ರೊಡ್ಯೂಸ್ ಆಗ್ತಾ ಇದೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.